ನೀವು ಹೇಳ್ದಂಗೆ ಕೃಷ್ಣನು ಬಂದ ಕಂಸನ್ ವಧೇನೂ ಆಯಿತು. ಆದರೆ ಅಂತರಂಗದಲ್ಲಿ ಈಸಿ ಸೀರಿಯಲ್ ಕಿಲ್ಲರ್ ಇವನ ಉದ್ದೇಶ ಏನು? ಇವನ್ ಯಾಕೆ ಹಿಂಗಾದ? ವಾಟ್ ಮೇಡ್ ಹಿಮ್ ಸೋ ಮಚ್ ಹಾರ್ಡ್? ಒಂದಿನ ಅವನ ಮನೆಗೆ ಹೋಗಿದ್ದೆ. ಅವನ ಕೋಣೆಯಲ್ಲಿ ಇಬ್ಬರು ಹೀಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಟೀ ಸಖತ್ತಾಗಿದೆಯಲ್ಲ. ಅವನು ಟೀ ಕುಡ್ಕೊಂಡು ಕತೆ ಹೇಳಕ್ಕೆ ಶುರು ಮಾಡ್ದ. ಸ್ಟಾರ್ಟ್ ಮಾಡಲ? ನನ್ನ ಜೀವನದಲ್ಲಿ ಅತಿ ದೊಡ್ಡ ತಿರುವು ಅತಿ ಚಿಕ್ಕ ವಯಸ್ಸಿನಲ್ಲಿ. ನಾನು, ನನ್ನ ಅಪ್ಪ, ಅಮ್ಮ, ನನ್ನ ತಮ್ಮ, ಒಂದು ಮುದ್ದಾದ ಕುಟುಂಬ, ಹಸಿಗನಸುಗಳ ಹೊಂಗಿರಣ ಆ ದಿನಗಳು. ಪ್ರಕೃತಿಯ ಮಡ್ಲಲ್ಲಿ ಊರಾಚೆ ಒಂಟಿ ಮನೆ, ಸುತ್ತಾಡ ಕಂಬಾಸೆಟ್ರ್ ಕಾರು, ಆಸೆಗಳ ಜೊತೆ ಕನಸುಗಳನ್ನ ಬೆನ್ನಟ್ಟಿ ಸಾಕ್ತಾ ಇದ್ದ ಕುಟುಂಬ ನಮ್ಮದು. ಹೀಗೆ ನಮ್ಮ ಜೀವನ ಖುಷಿ ಖುಷಿಯಾಗಿ ಸಾಕ್ತಾ ಇತ್ತು. ಆದರೆ ಈ ಜೀವನ ತುಂಬ ದಿನ ಸಾಗಲಿಲ್ಲ. ಈ ನಮ್ಮ ನಗುಮುಖಗಳನ್ನ ಕಂಡು ಆ ದೇವ್ರಿಗೂ ಹೊಟ್ಟೆ ಕಿಚ್ಚಾಯ್ತಾನೋ ಗೊತ್ತಿಲ್ಲ. ಒಂದಿನ ಸಿಲಿಂಡರ್ ಅನ್ನೋ ದೈತ್ಯ ರಾಕ್ಷಸನ ರೂಪದಲ್ಲಿ ಬಂದು ಪಿಸುಗಾಳಿಲಿ ತೇರ್ತಾ ಇದ್ದೀನ ಮನೆ ದೀಪನ ಹೊತ್ತಿ ಉರಿಸ್ಬಿಟ್ಟ. ನಮ್ಮ ಮನೆ ಮಾತ್ರ ಅಲ್ಲ, ನಮ್ಮ ಕನಸುಗಳನ್ನು ಸಹ. ಹಾಗೆ ನನ್ನ ತಂದೆ ತಾಯಿನೂ ಕಳ್ಕೊಂಡೆ. ಅವತ್ತಿಂದ ನನ್ನ ಜೀವನಕ್ಕೊಬ್ಬನೇ ಆಧಾರ ನನ್ನ ತಮ್ಮ, ಮೈ ಬ್ರದರ್. ಹಿ ವಾಸ್ ಜಸ್ಟ್ ಅ ಪೀಸ್ ಆಫ್ ಮೈಂಡ್ ಆ್ಯಂಡ್ ಹ್ಯಾಪಿನೆಸ್. ಅವನಿಗೆ ನಾನು, ನನಗೆ ಅವನು, ಅರಗ ಅನಾದಿ. ಹೀಗೆ ಸುಟ್ಟು ನೆನಪುಗಳ ಜೊತೆ ಸುಟ್ಟು ಮನೇಲೆ ಸುಖವಾಗಿ ನಿದ್ದೆ ಮಾಡ್ಕೊಂಡಿದ್ವಿ. ಚಿನ್ನದ ಮಲ್ಲಿಗೆ ಹೂವೆ ಬಿಂಕವ ಚೆಲುವೆ ನಿನ್ನವನವು ಬೇಕೆಂದು ಬಳಿಗೆ ಬಂದಾಗ ಚಲವು ನನ್ನಲ್ಲಿಗೆ ಚಿನ್ನದ ಮಲ್ಲಿಗೆ ಹೂವೆ ಬಿಡುನಿ. ಮಾಲಿಂಗ, ಪಾಪಣ್ಣ, ಸುರೇಶ 3 ಗಂಟಿನ ತಾಳಿ ಹೇಗೆ ಜೀವನ ಇಡೀ ಇರುತ್ತೋ ಹಾಗೆ ಈ ಮೂವರ ನಂಟು. ದೋಸ್ತಿಗೆ ದೂಸರ ಮಾತೆ ಈ ನನ್ನ ಮಕ್ಕಳು ಜೀವನದ ಜೊತೆ ಆಡೋ ಈ ಕುಸ್ತಿ. ಅದೇ ಇವ್ರ ಎಗ್ರೆಸ್ ಗಾಡಿ. ಜೀವನಾನೇ ಸಾಗೋ ಬಂಡಿ ಆದರೆ ಇವ್ರು ಆ ಬಂಡಿನೇ ತಳ್ಕೊಂಡು ಬದುಕು ಕಟ್ಕೊಳ್ಳೋ ಪೋಲಿ ಮುಗ್ಧರು. ಹೊಟ್ಟೆ ಹಸಿದ್ರು ಮೊಟ್ಟೆ ಒಡೆಯೋದೇ ಇವ್ರ ಕಾಯಕ ಆಗಿತ್ತು. ಕಷ್ಟಗಳ ಬಿರುಗಾಳಿನೇ ಇವ್ರ ಲೈಫಲ್ಲಿ ಬಂದರೂ ಆ ಘಮ್ ಅನ್ನೋ ಅವ್ರ ಮಸಾಲ ಎಗ್ ರೈಸು ಎಲ್ಲವನ್ನು ಮರೆಸ್ತಿತ್ತು. ಹೀಗೆ ಚಿಕ್ಕ ದುಡ್ಡು ಮೇಲೆ ಪುಟ್ಟು ಉಳಿತಾಯ ಮಾಡಿಕೊಂಡು ದಿನಗಳನ್ನ ದುಡ್ತಾ ಇದ್ರು. ಆ ಒಂದು ದಿನ ಇವರ ಜೀವನದ ಆಟಕ್ಕೆ ಒಬ್ಬ ಚಕ್ಮೇಟ್ ಆಗಿ ಬಂದ ಆ ಕಿಷ್ಟೇ ಗೌಡ.
ಮಗ, ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ಮು, ನನಗೆ ಇವತ್ತಿನ ಶೇರ್ ಕೊಟ್ಬಿಡು. ನನಗೆ ಹಣದ ಅವಶ್ಯಕತೆ ತುಂಬ ಇದೆ. ಹೌದಾ, ಆಯ್ತು ತಗೋ. ಇವತ್ತೇನೋ ಚೆನ್ನಾಗಿ ವ್ಯಾಪಾರ ಆಗಿತ್ತು. ಇದನ್ನೆಲ್ಲ ಇಟ್ಕೋ. ಮೊದಲು ಮನೆ ಪ್ರಾಬ್ಲಮ್ ಅದನ್ನ ನೋಡ್ಕೋ. ಇವರ ಪರಿಸ್ಥಿತಿಗಳನ್ನೆಲ್ಲ ಅರ್ಥಕೊಂಡು ತನ್ನ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಅಂತ ಮುಂದಾಗ್ತಾನೆ ಕುತಂತ್ರಿ ಕಿಷ್ಟೇ ಗೌಡ. ಪಾಪ ದುಡ್ಕೊಂಡು ತಿನ್ನೋ ಹುಡುಗರಿಗೆ ದುಡ್ಡಿನ ಆಸೆ ತೋರಿಸಿ ನಿಗೂಢ ಧ್ವನಿಲಿ ನಿಧಿ ಅನ್ಕೊಂಡು ಶುರು ಮಾಡಿ ಗುಪ್ತಾಚಾರರ ವೇಷದಲ್ಲಿ ಊರಾಚೆ ಇರೋ ರಾಯನಗೌಡನ ತೋಟದ ಮನೆಗೆ ಹೋಗಿ ಸುಟ್ಟೋಗಿರೋ ಹಿತ್ತಲ ಕೋಣೆ ಮತ್ತೆ ನಿಮ್ಮ ಗಡುವು ನಿಲ್ಬೇಕು, ಅಲ್ಲೇ ಇರೋದು ಆ ನಿಧಿ. ಆ ಮನೆಯಲ್ಲಿ ಇಬ್ರು ಹುಡುಗರಿದ್ದಾರೆ. ಅವರಿಂದ ಏನಾದರೂ ಅಡೆತಡೆಗಳೇ ಬಂದ್ರೆ ಹಿಂದೆ ಮುಂದೆ ಯೋಚನೆ ಮಾಡದೆ ಕೆಲಸ ಮುಗಿಸಿ ಅಂತ ಸುಪಾರಿ ಕೊಡ್ತಾನೆ ಕುತಂತ್ರಿ ಕಿಷ್ಟೇ ಗೌಡ. ಬಂದಂಗೆ ನಾಲ್ಕು ಮಾತಾಡಿ ಹೋದೊಳಗೇನೋ ಕಣ್ಣೀರು ಹಾಕ್ತೀಯಾ? ನೋವಾಗಿರೋ ಗಾಯಕ್ಕೆ ಸುಣ್ಣ ಹಚ್ಚೋರ್ ಜೊತೆಗಿದಾರಲ್ಲ, ಅದಕ್ಕೆ ಖುಷಿಪಡು. ಕಾರಣ ಇಲ್ಲದೆ ಹೋಗೋರನ್ನ ತಿರುಗೂ ನೋಡ್ಬೇಡ. ಇವೆಲ್ಲ ನೀರು ಮೇಲಿರೋ ಗುಳ್ಳೆ ಥರ, ನೋಡೋಕ್ಕೇನೋ ಚೆನ್ನಾಗೇ ಕಾಣ್ತವೆ, ಆದರೆ ಎಲ್ಲ ಕ್ಷಣಿಕ. ಇಂಥವ್ರನ್ನೆಲ್ಲ ಆಪ್ಷನ್ ಅಲ್ಲ, ನಕ್ಕನ್ ಬ್ರ್ಯಾಕೆಟಲ್ಲೂ ಇಡಬಾರ್ದು. ಲೋ ಅರಗ, ನಿನ್ನ ಹೆಸರಿನ ಅರ್ಥ ಗೊತ್ತೇನೋ ನಿನಗೆ? ಶಿವನ ಶಾಂತಿ ಸ್ವರೂಪ. ನೀನು ಯಾವುದನ್ನೂ ತಲೆಗಚ್ಕೋಬಾರ್ದು, ಯಾವಾಗಲೂ ಖುಷಿಯಾಗಿರಬೇಕು. ಎಲ್ಲಿ ನಗು? ಲೋ ಅರಗ, ನಾನಿಲ್ಲೇ ಆಚೆ ಹೋಗಿ ಬರ್ತೀನಿ, ಮನೆ ಹತ್ರ ಸ್ವಲ್ಪ ಹುಷಾರು. ಇದೇ ಕಣ್ರು ಅವ್ರು ಹೇಳಿದ ಮನೆ. ನಂಗೆ ಯಾಕೋ ಭಯ ಆಗ್ತಿದೆ ಕಣ್ರು, ಇದನ್ನು ನಾವು ಮಾಡೋ ಕೆಲಸನ. ನಿಶ್ಶಬ್ದವು ನಾಚಿದೆ ಈ ನಡುಗೆಯಲಿ, ಕರಿನೆರಳು ನುಸುಳಿದೆ ಕಡು ರಾತ್ರಿಯಲಿ. ಹಾಳೂರಲಿ ಸಜ್ಜನರಿಗೆ ಬೆಲೆಯಲ್ಲಿದೆ, ವಿಷ ಕಕ್ಕುವ ನರಕುಲವು ಮತ್ತೆಲ್ಲಿದೆ. ಮೃಗ ಮರದ ಬೇರೊಂದು ಹಬ್ಬಿದೆವು ವೃದ್ಧಕ್ಕೂ.